ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನ ಕಟ್ಟುನಿಟ್ಟಿನ ಕಟ್ಟಾಳು ಅಂತಾನೆ ಹೇಳ್ಬಹುದು. ಗಾಂಧಿ ಕುಟುಂಬಕ್ಕೆ ಭಾರಿ ಹತ್ತಿರವಾಗಿದ್ದವರು. ಆದ್ರೆ ಈಗ ಬಾಹುಬಲಿ ಸಿನಿಮಾದ ಕಟ್ಟಪ್ಪನೆ ಚೂರಿ ಹಾಕಿದಾಗೆ ಗಾಂಧಿ ಪರಿವಾರದ ಒಂದೊಂದು ರಹಸ್ಯಗಳನ್ನ ಮಣಿಶಂಕರ್ ಅಯ್ಯರ್ ಅವರು ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಹಾಗೂ ಗಾಂಧಿ ಕುಟುಂಬದ 100 ವರ್ಷಗಳಿನ ಅತ್ಯಂತ ದೊಡ್ಡ ದೊಡ್ಡ ಸೀಕ್ರೆಟ್ಗಳು ಸಮಾಧಿಯಿಂದ ಎದ್ದು ಬರ್ತಾ ಇದೆ. ಇತ್ತೀಚೆಗೆ ಮಣಿಶಂಕರ್ ಅಯ್ಯರ್ ಅವರು ಮಾತಾಡಿದ್ರೆ ಸಾಕು ಬಿಜೆಪಿಗೆ ಏನಾದ್ರೂ ಸಿಕ್ಕೇ ಸಿಗುತ್ತೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನ ಹಿರಿತಲೆ, ವೆಲ್ ಎಜುಕೇಟೆಡ್ ಕೂಡ ಹೌದು. ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿರುವ ಮನುಷ್ಯ. ಇವರೊಂಥರ ಗಾಂಧಿ ಕುಟುಂಬದ ಬಹಳ ಮುಖ್ಯ ಸದಸ್ಯ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ಸಾಕಷ್ಟು ಸಮಯದಿಂದ ಆ ಕುಟುಂಬದ ಜೊತೆ ಮಣಿಶಂಕರ್ ಅಯ್ಯರ್ ಅವರು ಇದ್ರು. ಡೆಲ್ಲಿಯ ಡ್ಯೂನ್ ಪಬ್ಲಿಕ್ ಸ್ಕೂಲಲ್ಲಿ ರಾಜೀವ್ ಗಾಂಧಿ ಮತ್ತು ಮಣಿಶಂಕರ್ ಅಯ್ಯರ್ ಅವರು ಇಬ್ಬರು ಒಟ್ಟಿಗೆ ಓದಿದ್ದವರು. ಮಣಿಶಂಕರ್ ಅಯ್ಯರ್ ರಾಜೀವ್ ಗಾಂಧಿ ಅವರದ್ದು ಅಂದಿನಿಂದಲೂ ಪರಿಚಯ. ಚಡ್ಡಿ ದೋಸ್ತ ಅಂತಾರಲ್ಲ ಹಂಗೆ. ಒಟ್ಟಿಗೆ ಅಂದ್ರೆ ಮತ್ತಿಬ್ಬರು ಒಂದೇ ಕ್ಲಾಸ್ನವರಲ್ಲ. ಮಣಿಶಂಕರ್ ಅಯ್ಯರ್ ಅವರು ಅವರಿಗಿಂತ ಸೀನಿಯರ್ ಆಗಿದ್ದವರು. ಸೊ ಮಣಿಶಂಕರ್ ಅಯ್ಯರ್ ಅವರು ರಾಜೀವ್ ಗಾಂಧಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು. ಹಾಗೆ ಅವರ ಸಾಕಷ್ಟು ರಹಸ್ಯಗಳು ಕೂಡ ಅವರ ಬಳಿ ಇತ್ತು. ಈಗ ಅದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇತ್ತೀಚೆಗೆ ಮಣಿಶಂಕರ್ ಅಯ್ಯರ್ ಅವರ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಅದರಲ್ಲಿ ಅವರು ಹೇಳ್ತಾರೆ, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಹೇಗೆ ಆದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಮತ್ತೆ ನನ್ನ ಸ್ನೇಹಿತರು ಆಶ್ಚರ್ಯ ಆಗಿದ್ದೆವು. ಯಾಕಂದ್ರೆ ರಾಜೀವ್ ಗಾಂಧಿ ಕೇಂಬ್ರಿಡ್ಜ್ ನಲ್ಲಿ ಫೇಲ್ ಆಗಿದ್ದಂತವರು. और इंदिरा जी का नाम सभी जानते हैं. वैसे ही जब राजीव बने तो लोगों ने सोचा, मैंने सोचा, छोड़िए दूसरों को, कि ये एयरलाइन पायलट है, 2 बार फेल हो चुका है. मैं उसके साथ पढ़ा था कैम्ब्रिज में. अच्छा. वहां वो फेल हो चुके. और कैम्ब्रिज में फेल होना बहुत ही मुश्किल है. फर्स्ट क्लास मिलना आसान है. अच्छा. लेकिन फेल होना बहुत मुश्किल है, क्योंकि यूनिवर्सिटी अपनी छवि को बरकरार रखने के लिए कोशिश करती है कि फेल ना करें, कि सभी कम से कम पास तो हो जाए. लेकिन इसके बावजूद राजीव फेल हुए. फिर वो गए इंपीरियल कॉलेज लंदन, वहां दोबारा फेल हुए. तो मैंने सोचा कि ऐसे व्यक्ति को क्या प्रधानमंत्री बनना. ಈ ಸತ್ಯ ಇಷ್ಟು ದಿನ ಯಾರಿಗೂ ಗೊತ್ತಿರ್ಲಿಲ್ಲ ನೋಡಿ. ಕೇಂಬ್ರಿಡ್ಜ್ ನಲ್ಲಿ ಪಾಸ್ ಆಗೋದು ಸುಲಭ ಇತ್ತು. ಆದ್ರೂ ರಾಜೀವ್ ಗಾಂಧಿ ಅಲ್ಲಿ ಫೇಲ್ ಆಗ್ತಾರೆ. ಹೀಗೆ ಅಲ್ಲಿ ಫೇಲ್ ಆದ್ಮೇಲೆ ಅವರು ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ಗೆ ಹೋಗ್ತಾರಂತೆ. ನೋಡಿದ್ರೆ ಅಲ್ಲಿ ಕೂಡ ಅವರು ಫೇಲ್ ಆಗ್ತಾರೆ. ಪೈಲಟ್ ಆಗೋದಕ್ಕೆ ರೂಲ್ ಪ್ರಕಾರ 12th ದಾಟಿರ್ಬೇಕು ಅಷ್ಟೇ. ನೀವು ಫಾರ್ಮ್ ಅನ್ನ ಫಿಲ್ ಮಾಡಬೇಕು, ಕೋರ್ಸ್ ಹಾಗೂ ಟ್ರೈನಿಂಗ್ ಅನ್ನ ತಗೊಳ್ಬೇಕು. ನಂತರ ನೀವು ಪೈಲಟ್ ಆಗಬಹುದು. ಡಿಗ್ರಿ ಕೂಡ ಬೇಡ. ಅದನ್ನೇ ರಾಜೀವ್ ಗಾಂಧಿ ಅವರು ಮಾಡಿದ್ದು. ಈಗಲೂ ಕೆಲವರು ರಾಜೀವ್ ಗಾಂಧಿ ಅವರನ್ನ ಹಾಡಿ ಹೊಗಳ್ತಾರೆ, ಭಾರತಕ್ಕೆ ಅವರೇ ಕಂಪ್ಯೂಟರ್ ತಂದಿದ್ದು ಅಂತ. ಎಂತ ಗ್ರೇಟ್ ಅಲ್ವಾ? 80ರ ದಶಕದಲ್ಲೇ ವಿಮಾನದಲ್ಲಿ ಇಂಟರ್ನೆಟ್ ಇಲ್ಲದೆ ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡಿದ ಬುದ್ಧಿವಂತ ರಾಜೀವ್ ಗಾಂಧಿ. ಆದ್ರೆ ಮೋದಿ ಅವರು ಈಗಲೂ ವಿಮಾನದಲ್ಲಿ ಪೇಪರ್ ಫೈಲ್ ಇಟ್ಕೊಂಡಿರ್ತಾರೆ. ರಾಜೀವ್ ಗಾಂಧಿ ಅವರು ಅವತ್ತು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಕಾರಣ ಅವರು ಇಂದಿರಾ ಗಾಂಧಿ ಅವರ ಪುತ್ರ ಅನ್ನೋದು ಅಷ್ಟೇ. ಅದನ್ನ ಬಿಟ್ರೆ ಪ್ರಧಾನಿ ಆಗೋದಕ್ಕೆ ಅವರಿಗೆ ಯಾವ ಅರ್ಹತೆ ಕೂಡ ಇರ್ಲೇ ಇರ್ಲಿಲ್ಲ. ಇಂತಹ ಕಾಂಗ್ರೆಸ್ ಪಕ್ಷ ಪ್ರಧಾನಿ ಮೋದಿ ಅವರ ಎಜುಕೇಶನ್ ಸರ್ಟಿಫಿಕೇಟ್ ಗಳನ್ನ ಕೇಳ್ಕೊಂಡು ಹಿಂದೆ ಬಿದ್ದಿದ್ರು. ಆದ್ರೆ ರಾಜೀವ್ ಗಾಂಧಿ ಎಲ್ಲಿ ಪಾಸ್ ಆಗೋಕೆ ಸುಲಭ ಇತ್ತೋ ಅಲ್ಲಿಯೇ 2 ಬಾರಿ ಫೇಲ್ ಆಗಿದ್ರು. ನಮ್ಮ ದೇಶದ ರಾಜಕೀಯ ದುರಂತ ನೋಡಿ. ಮನೀಶ್ ಸಿಸೋಡಿಯಾ ಶಿಕ್ಷಣ ಸಚಿವರಾಗಿದ್ರು. ಆದ್ರೆ ಅವರು ಹಿಂದೆ ಮಾಡ್ತಿದ್ದಿದ್ದು ಏನು ಗೊತ್ತಾ? ಮದ್ಯ ಮಾರಾಟ. 9ನೇ ತರಗತಿಯಲ್ಲಿ ಫೇಲ್ ಆದ ತೇಜಸ್ವಿ ಯಾದವ್ ಅವರು PhD ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡುತ್ತಿದ್ದಾರೆ. ಇದು ಅವರದಲ್ಲ, ವೋಟ್ ಹಾಕಿ ಗೆಲ್ಲಿಸಿದವರ ದುರಂತ. ಸದ್ಯಕ್ಕೆ ಇಷ್ಟು ವಿಷಯ ಹೊರಗಡೆ ಬಿದ್ದಿದೆ. ಇನ್ನು ವೇಟ್ ಮಾಡಿದ್ರೆ ಇನ್ನೊಂದಷ್ಟು ವಿಷಯಗಳು ಬಯಲಾಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.